ಇವತ್ತಿನ ವಿಡಿಯೋದಲ್ಲಿ ನಮ್ಮೂರ ಜಾತ್ರೆ ಸೆಕೆಂಡನೇ ದಿನ ಇವತ್ತೇನೆಲ್ಲ ಕಾರ್ಯಕ್ರಮ ನಡೀತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಏನೆಲ್ಲ ನಡೀತು ಅಂತ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಜಾತ್ರೆ ಆಗಿ ನೆಕ್ಸ್ಟ್ ಡೇ ಊರಲ್ಲೇ ಇದ್ವಲ್ವಾ, ತಿಂಡಿಗೆ ಅಂತ ನಮ್ಮ ಅತ್ತೆ ಇಡ್ಲಿ ಮಾಡ್ತಿದ್ದಾರೆ. ನಮ್ಮ ಅತ್ತೆ ಇವಾಗ್ಲೂ ಕೂಡ ಒಲೆನೇ ಅಡುಗೆ ಎಲ್ಲ ಮಾಡೋದು. ಕಾಫಿ ಮಾತ್ರ ಗ್ಯಾಸ್ ಇಟ್ಕೊಂತಾರೆ, ಅವ್ರಿಗೆ ರೂಢಿ. ಒಲೆ ಹಚ್ಕೊಂಡು ನೀಟಾಗಿ ಉರಿಯುತ್ತೆ, ಸ್ವಲ್ಪನೂ ಕೂಡ ಹೊಗೆ ಕೂಡ ಏನೂ ಆಗಲ್ಲ. ನನ್ನ ಮಕ್ಳು ಬಂದು ತಲೆ ತಿಂತಾ ಇದ್ರು ಇಬ್ರು. ಒಲೆ ಮುಂದಕ್ಕೆ ಬರಬಾರ್ದು. ಕಾಯಿ ಕಾಲು ಸುಡ್ಕೊಂಡ್ರೆ ಏನ್ ಮಾಡ್ತೀರಾ? ಕಾಯಿ ತುರಿ ನಮ್ಮ ಚಟ್ನಿಗೆ. ತಿಂಡಿನೆಲ್ಲ ಮುಗಿಸಾದ್ಮೇಲೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೂ ಕೂಡ ರೆಡಿ ಮಾಡಿದೆ. ಬೇಗ ಬೇಗ ಹೆಂಗಂತ ಸರಿ ಹೇಳಿ ಪಾಪ, ನಿಂದು ಅಲ್ವೊಳಗೆ ನೀನು ಹಾಕೊಳ್ಳೆ ಒಳಕ್ಕೆ. ಮಕ್ಕಳನ್ನೆಲ್ಲ ರೆಡಿ ಮಾಡಾದ್ಮೇಲೆ ನಾವು ಕೂಡ ಎಲ್ಲ ರೆಡಿ ಆದ್ವಿ. ನಮ್ಮೂರಲ್ಲಿ ಹೇಗೆ ಅಂದ್ರೆ ಜಾತ್ರೆ ಟೈಮಲ್ಲಿ ದೇವಸ್ಥಾನ ಹತ್ರ ಅದ್ರ ಪಾಡಿ ಕಾರ್ಯಗಳು ನಡೀತಾ ಇರುತ್ತೆ. ಇವಾಗ ಭೂತರಾಯಂಗೆ ಕೇಕ್ ಕಟಿಂಗ್ ಮಾಡಿಸ್ತಿದ್ದಾರೆ. ಜಾತ್ರೆ ಟೈಮಲ್ಲಿ ಎವ್ರಿ ವರ್ಷ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಏನು ಅಂದ್ರೆ ಎಲ್ಲ ಮನೆಗಳಿಗೆ ಕರ್ಕೊಂಡು ಹೋಗ್ತಾರಲ್ಲ, ಕೆಲವ್ರು ನಮ್ಮ ಚಿಕ್ಕಪ್ಪರು ಈ ಸಲ ತೋಟಕ್ಕೆ ಕರ್ಕೊಂಡು ಹೋಗಿದ್ರು. ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಒಂದೊಂದು ಮನೆನೇ 3/4 1 hour ಆಗುತ್ತೆ. ಸಂಜೆ ತನಕ ಇದೇ ಆಗುತ್ತೆ ಇವತ್ತೆಲ್ಲ. ಇವಾಗ ಕೇಕ್ ಕಟಿಂಗ್ ನಡೀತಾ ಇದೆ. ಇವತ್ತು ನಮ್ಮೂರಲ್ಲಿ ಊರೂಟ ಇರುತ್ತೆ, ಹಾಗಾಗಿ ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡಿರ್ತಾರೆ. ಕೆಲವ್ರ ಮನೇಲಿ ಮಾತ್ರ ತಿಂಡಿ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಮಕ್ಕಳೆಲ್ಲ ಕರ್ಕೊಂಡ್ಬಂದು ತಿನ್ನೋಕ್ಕಾಗಲ್ವಲ್ಲ. ಹಾಗಾಗಿ ಈಗ ಊಟಕ್ಕೆ ಅನ್ನ, ಸಾಂಬಾರು, ಪಾಯಸ, ಕಡಲೆಕಾಳು ಪಲ್ಯ, ಮಜ್ಜಿಗೆ ಇಷ್ಟಿರುತ್ತೆ ಊಟಕ್ಕೆ ಪ್ರತಿ ವರ್ಷನೂ. ಅಂದರೆ ನಮ್ಮೂರಲ್ಲಿ ಅಡುಗೆನೆಲ್ಲ ಊರವರೇ ಸೇರ್ಕೊಂಡು ಮಾಡೋದು, ಯಾರನ್ನೂ ಕರ್ಸಲ್ಲ. ಇಲ್ಲ ಅಡುಗೆ ಭಟ್ರುಗಳೇ ಜಾಸ್ತಿ ಇದ್ದಾರೆ, ಹಾಗಾಗಿ ಚೆನ್ನಾಗಿರುತ್ತೆ ಊಟ ಮಾತ್ರ. ಮಧ್ಯಾಹ್ನ 1 ಗಂಟೆಗೆ ಊಟ ಸ್ಟಾರ್ಟ್ ಆದರೆ ಸಂಜೆ ತನಕ ಊಟ ಮಾಡೋರು ಮಾಡ್ತಾನೆ ಇರ್ತಾರೆ. ಅದ್ರ ಜೊತೆಗೆ ದೇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರ ಮನೆ ಅಲ್ಲಿ ಪೂಜೆ ಮಾಡಿಕೊಂಡು ಒಬ್ರು ಮನೆಗೆ ಹಿಂಗೆ ಕರ್ಕೊಂಡು ಹೋಗ್ತಿರ್ತಾರೆ. ತುಂಬ ಟೈಮ್ ಹಿಡಿಯುತ್ತೆ, ಸಂಜೆನೇ ಆಗುತ್ತೆ. ಕರ್ಕೊಂಡು ಹೋದವರು ದೇವ್ರಿಗೆ ಮಂಡ್ಲಾಕಿ ಮತ್ತು 501 ರೂಪಾಯಿ ಅಮೌಂಟ್ ಕೂಡ ಕೊಡಬೇಕು. ಕರ್ಕೊಂಡು ಹೋಗ್ಬೇಕು ಅಂತೇನಿಲ್ಲ, ಎಲ್ಲರೂ ಕರ್ಕೊಂಡು ಹೋಗಲ್ಲ. ಕೆಲವರು ಅಷ್ಟೇ ರೂಢಿ ಮಾಡ್ಕೊಂಡವರು ಕರ್ಕೊಂಡು ಹೋಗ್ತಾರೆ. ನಾವು ಕೂಡ ಹೋಗಿ ಎಲ್ಲ ಊಟನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನಮ್ಮ ಮನೆಯಲ್ಲಿರೋ ದೇವ್ರನ್ನ ಅವರು ವರ್ಷ ಕರೆಸ್ತಾರೆ. ಈ ಸಲನೂ ಕರೆಸಿದ್ರು, ಹಾಗೆ ನಮ್ಮನ್ನು ಕರೆದ್ರು. ಅವ್ರ ಮನೆಯಿಂದ ಅಲ್ಲಿಗೆ ಹೋದ್ವಿ. ಹಬ್ಬ ಆದಮೇಲೆ ಎಷ್ಟು ತಾರೀಕು ಅಂತಂದ್ರೆ ಕಣಪ್ಪ, ಹಬ್ಬ ಆದಮೇಲೆ ಶುಕ್ರವಾರ ಬಿಡುವಾಗ ಒಂದು 3-4
ಏನಂದ್ರೆ ದೇವ್ರು ಇವ್ರ ಮನೆಗೆ ಬರ್ಬೇಕಾದ್ರೆ ಇವ್ರ ಮನೇಲಿ ಒಬ್ಬ ಅಜ್ಜಿ ತೀರೋಗಿದ್ರು ಒಂದ್ 10 ದಿವಸದ ಹಿಂದೆ. ಅವರು ಸೂತ್ಕ ತಕೊಂಡು ಇರೋ ಮುಗ್ದಿತ್ತು. ಅದು ಸೂತ್ಕ ತಕೊಂಡಿದ್ರಲ್ವಾ, ಅದೇನೋ ಸ್ವಲ್ಪ ಕ್ಲಿಯರ್ ಏನೋ ಆಗ್ಲಿಲ್ಲ. ಹಾಗಾಗಿ ದೇವ್ರನ್ನ ಕರೆಸ್ಬಾರ್ದಿತ್ತು. ಅವರು ಕರ್ಸಿದ್ರಲ್ವಾ, ದೇವ್ರು ಒಳಗಡೆನೆ ಬರ್ತಾ ಇರ್ಲಿಲ್ಲ. ತುಂಬಾ ಅವ್ರ ಅಜ್ಜಿ ಇದ್ದಿದ್ದು ಹಿಂದೆ ಕಡೆ ಅಲ್ಲಿಗೆಲ್ಲ ಹೋಗ್ಬಿಟ್ಟು ದೇವ್ರು ಬರ್ಲೇ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೂತ್ಕ ಇಲ್ಲಿ ತಕೊಂಡ್ರ ಅವರು ಅರ್ಕೆ ಕೂಡ ಮಾಡ್ಕೊಂಡಿದ್ರಂತೆ. ಅದು ಏನೋ ಸಮಸ್ಯೆಯಿಂದ ದೇವ್ರು ಅಲ್ಲೇ ಇಮಿಡಿಯೇಟ್ ಬಂದು ಯಾಕೆ ಕರೆಸಿದ್ರಿ ಅಂತ ಅವರೇನೆ ಪ್ರಶ್ನೆ ಮಾಡಿದ್ರು. ಆ ಥರ ಎಲ್ಲ ಆಯ್ತು. ಈ ಮನೆಗೆ ಬಂದ್ಮೇಲೆ ಅಲ್ಲಿಂದ ಕರ್ಕೊಂಡು ಹೋಗೋದೇ ಒಂದು 1 ಅವರ್ ಹಿಡಿತಿದ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ. ಮತ್ತೆ ಸಂಜೆ ಇದೆಲ್ಲ ಆದಮೇಲೆ ಸಂಜೆ ಮತ್ತೆ ದೇವ್ರ ಕುಣಿತಾ ಇದೆ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಪ್ರತಿ ಮನೆಗಳಿಂದ ಮಡ್ಲಕ್ಕಿ ಕೊಡಬೇಕು ಗ್ರಾಮ ದೇವತೆಗಳಿಗೆ. ಅದೆಲ್ಲ ಕೊಟ್ಟಾದ್ಮೇಲೆ ಮತ್ತೆ ಪೂಜೆ ಇರುತ್ತೆ ದೇವಸ್ಥಾನದಲ್ಲಿ. ಅದಾದ್ಮೇಲೆ ದೇವ್ರ ಕುಣಿತ ಸ್ಟಾರ್ಟ್ ಆಗೋದು. ಇದು ನಮ್ಮ ದೇವಸ್ಥಾನದ ಬಸವ. ಜಾತ್ರೆ ಟೈಮಲ್ಲಿ ಇದ್ರ ಮೇಲೆಲ್ಲ ಟಮಟೆ ಎಲ್ಲ ಹಾಕೊಂಡು ಬಾರಿಸ್ಕೊಂಡು ದೇವ್ರನ್ನ ಹಿಂದೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಇವಾಗ ದೇವ್ರನ್ನ ಕಳಿಸ್ಕೊಡೋ ಕಾರ್ಯಕ್ರಮ ಇರುತ್ತೆ.
ದೇವರು ಈ ತರ ಒಂದು ಸುತ್ತು ಬಂದಾದ್ಮೇಲೆ ಅಲ್ಲಿಂದ ಹಾಗೆ ಗ್ರಾಮ ದೇವತೆಯನ್ನ ಕಳಿಸ್ಕೊಟ್ಟಾದ್ಮೇಲೆ ಮನೆ ದೇವರು ರಂಗನಾಥ ಸ್ವಾಮಿ ಧ್ವಜ ನೆಟ್ಟಿರ್ತಾರೆ, ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಒಂದು ರೌಂಡ್ ಬಂದಾದ್ಮೇಲೆ ಪೂಜೆ ಮಾಡ್ಬಿಟ್ಟು ಧ್ವಜ ಕಿತ್ತಿ ಆಮೇಲೆ ದೇವಸ್ಥಾನ ಕರ್ಕೊಂಡು ಹೋಗಿ ಇಟ್ಮೇಲೆ ದೇವ್ರನ್ನ ಇಲ್ಲಿಗೆ ಜಾತ್ರೆ ಮುಕ್ತಾಯವಾಗುತ್ತೆ. ಈ ತರ ಮಾಡ್ತಾರೆ ನಮ್ಮೂರಲ್ಲಿ ಜಾತ್ರೆನ. ಇವಾಗ ಪೂಜೆ ಅದೇ ಮಾಡ್ತಾ ಇರೋದು, ಧ್ವಜ ಕೀಳೋದು. ಬನ್ನಿ ಇವಾಗ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿಗೆ ಜಾತ್ರೆ ಮುಗೀತು. ಮನೆ ಕಡೆ ಎಲ್ಲ ಹೊರಟ್ವಿ. ನನ್ನ ಮಕ್ಳಿಗೂ ದೇವ್ರನ್ನ ನೋಡ್ಬೇಕು ಅಂತ ಹಠ ಮಾಡ್ತಿರ್ಲ, ಹಾಗಾಗಿ ದೇವಸ್ಥಾನ ಹತ್ರ ಇವಾಗ ಗಿಡಕ್ಕೆ ಹೋಗ್ತಿದ್ರಲ್ವಾ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದೀವಿ. ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಒಂಥರ ಚಂದ. ಜಾತ್ರೆ ಟೈಮಲ್ಲಿ ಇಡೀ ಊರಿಗೆ ಲೈಟಿಂಗ್ ಹಾಕ್ಸಿರ್ತಾರೆ, ಎಂಟ್ರೆನ್ಸ್ ಇಂದ ಇಡೀ ಊರಿಗೆಲ್ಲ ಕಡೆ. ಲೈಟಿಂಗ್ ಚೆನ್ನಾಗಿ ಕಾಣ್ತೈತಿ ಈ ಸಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.